ನಾಗರಬಾವಿಯ ಕಿಂಗ್ಸ್ ಕ್ಲಬ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಬೆಂಗಳೂರು ಬೈಸನ್ಸ್ ಫ್ರಾಂಚೈಸಿ ತನ್ನ ಲೋಗೋ ಮತ್ತು ಅಧಿಕೃತ ಪ್ರಚಾರ ವಿಡಿಯೋವನ್ನು ಬಿಡುಗಡೆ ಮಾಡಿತ್ತು. ಕ್ರೀಡೆ, ರಾಜಕೀಯ ಮತ್ತು ಉದ್ಯಮ ಕ್ಷೇತ್ರದ ಗಣ್ಯರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮ ಕಬಡ್ಡಿ ಅಭಿಮಾನಿಗಳ ಗಮನ ಸೆಳೆಯಿತು. ಎಬಿಎ ಸೊಲ್ಯೂಷನ್ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಗೌಡ ಡಿಎಸ್ ಮಾಲೀಕತ್ವದ ಬೆಂಗಳೂರು ಬೈಸನ್ಸ್ ರಾಜ್ಯದ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೃತ್ತಿಪರ ಮಟ್ಟದ ಅವಕಾಶವನ್ನು ಕಲ್ಪಿಸುವ ಗುರಿಯನ್ನ ಘೋಷಿಸಿತು. ಕಾರ್ಯಕ್ರಮದಲ್ಲಿ ಅರ್ಜುನ ಪ್ರಶಸ್ತಿ ವಿಜೇತ ಹಾಗೂ ಭಾರತೀಯ ಕಬಡ್ಡಿ ತಂಡದ ಕೋಚ್ ಬಿಸಿ ರಮೇಶ್, ಧ್ಯಾನ್ ಚಂದ್, ಪ್ರಶಸ್ತಿ ಪುರಸ್ಕೃತರಾದ ಅಂತಾರಾಷ್ಟ್ರೀಯ ಆಟಗಾರ ಬಿಸಿ ಸುರೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ತಂಡಕ್ಕೆ ಶುಭ ಹಾರೈಸಿದ್ರು. ಇದೇ ವೇಳೆ ನಾರಾಯಣಸ್ವಾಮಿ ಅವರು ಮುಖ್ಯ ಕೋಚ್ ಆಗಿ ಹಾಗೂ ಮಧು ಬಿಸಿ ಅವರನ್ನ ಸಹಾಯಕ ಕೋಚ್ ಆಗಿ ಅಧಿಕೃತವಾಗಿ ಪರಿಚಯಿಸಲಾಯಿತು. ಥ್ಯಾಂಕ್ ಯು ಸೋ ಮಚ್. ಟುಡೇ ಇವತ್ತು ಬ್ಯಾಂಗ್ಳೂರಲ್ಲಿ ಐತಿಹಾಸಿಕ ಒಂದು ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡಿಂದ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅದು 1 ಮಂತ್ ಬ್ಯಾಕ್ ಅನೌನ್ಸ್ಮೆಂಟ್ ಆಗಿತ್ತು. ಇದು ಎಲ್ಲ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಬಡ್ಡಿ ಆಟಗಾರರಿಗೆ ಒಂದು ಸ್ಫೂರ್ತಿಯಾದಂಥ ದಿನ. ಬಿಕಾಸ್ ಇವತ್ತವರೆಗೂ ನಾವು PKL ಒಂದನ್ನು ನೋಡ್ಕೊಂಡು ಬಂದಿದ್ವಿ, ಅದು ಎಂಟೈರ್ ಇಂಡಿಯಾದಲ್ಲಿ ನಡೀತಿತ್ತು. ಇವತ್ತು KKPL ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಹಲವಾರು ಜಿಲ್ಲೆಗಳಿಂದ ಆಯ್ಕೆಯಾಗಿದ್ದಾರೆ. ಸೊ ನೂರಾರು ಸಂಖ್ಯೆಯಲ್ಲಿ ನಮ್ಮ ಕಬಡ್ಡಿ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಅಂಥದ್ರಲ್ಲಿ 8 ಒಂದು ತಂಡವನ್ನು ಮಾಡಿದ್ದಾರೆ, 8 ಫ್ರಾಂಚೈಸಿ ಓನರ್ಸ್ ಇದ್ದಾರೆ. ಅದರಲ್ಲಿ ನನಗೆ ಹೆಮ್ಮೆಯಾದಂಥ ವಿಷಯ ಏನಂದರೆ ಬ್ಯಾಂಗ್ಳೂರ್ ಫ್ರಾಂಚೈಸಿ ಓನರ್ ಆಗಿ ನಾನು ಬ್ಯಾಂಗ್ಳೂರ್ ಟೀಮ್ನ ಖರೀದಿ ಮಾಡಿದ್ದೀನಿ. ಇವತ್ತು ಫೈನ್ ಸ್ಪೋರ್ಟ್ಸ್ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಸಹಯೋಗದಲ್ಲಿ ಈ ಒಂದು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಸುಮಾರು 12 ವರ್ಷಗಳ ಕನಸು. ಪ್ರೋ ಕಬಡ್ಡಿ ಆರಂಭ ಆದ ನಂತರ ಕರ್ನಾಟಕದಲ್ಲಿ ಈ ಥರದೊಂದು ಲೀಗ್ ಆಗಬೇಕು ಅನ್ನೋಂಥ ಕನಸು ಭಾಳಷ್ಟು ಜನ ಕಂಡಿದ್ರು, ಭಾಳಷ್ಟು ಜನ ಪ್ರಯತ್ನ ಕೂಡ ಮಾಡಿದರು. ಸೊ ಈಗ ಅದಕ್ಕೆ ಒಂದು ಒಳ್ಳೆ ಟೀಮ್ ಸೆಟ್ ಆಯಿತು ಒಂದು ರೀತಿಯಲ್ಲಿ. ಹಾಗಾಗಿ ಕಾರ್ಯರೂಪಕ್ಕೆ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಒಳ್ಳೆ ಫ್ರಾಂಚೈಸೀಸ್ ನಮ್ಗೆ ಸಿಕ್ಕಿದ್ದಾರೆ. 8 ಫ್ರಾಂಚೈಸಿ ಇರುತ್ತೆ ಈ ಒಂದು ಲೀಗ್ನಲ್ಲಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಒಂದು ಕೋಆಪರೇಟಿವ್ ಇರುವಂಥ ಓನರ್ಸ್ ಇದ್ದಾರೆ. ಕಬಡ್ಡಿ ಮೇಲೆ ಪ್ರೀತಿ ಇರೋರೇ ಹೆಚ್ಚಿಗೆ ನಮಗೆ ಸಿಕ್ಕಿರೋದು. ಒಂದು ತಂಡ, ಒಂದು ನಗರ, ಒಂದು ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಕಣಕ್ಕಿಳಿಸುವ ಬೆಂಗಳೂರು ಬೈಸನ್ಸ್ KKPLನ ಮೊದಲ ಆವೃತ್ತಿಯಲ್ಲೇ ತನ್ನ ಛಾಪು ಮೂಡಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.